ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ನ್ಯೂಸ್. ನಾನು ನಿಮ್ಮ ನರ್ಸಿಂಗ್ ಸಾಮ್ರಾಟ್. ಇಂದು ಬೀದರ್ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತ ಹತ್ತಿರ ಇರುವ ಪ್ರವಾಸಿ ಮಂದಿರನಲ್ಲಿ ಬಹುಜನ್ ಸಮಾಜ್ ಪಕ್ಷದ ಜಿಲ್ಲಾಧ್ಯಕ್ಷರ ಕಪಿಲ್ ಗೋಡ್ಬಲೆ ಅವರ ನೇತೃತ್ವದಲ್ಲಿ ಪತ್ರಿಕಾ ಪ್ರಕಟಣೆಯನ್ನು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನ ನಡೆಸುವ ವಿಚಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳ ಏಕಪಕ್ಷೀಯ ನಿರ್ಧಾರಕ್ಕೆ ಬಹುಜನ್ ಸಮಾಜ ಪಕ್ಷ ತೀವ್ರ ಖಂಡನೆಯನ್ನು ವ್ಯಕ್ತಪಡಿಸಿದೆ ಎಂದು ಮಾತನಾಡಿದರು. ಮಾನ್ಯ ಜಿಲ್ಲಾಧಿಕಾರಿಗಳು ಸಮ್ಮೇಳನ ಅಚ್ಚುಕಟ್ಟಾಗಿ ಮಾಡಲು ಇನ್ನೊಂದು ಸಭೆ ಅತಿ ಶೀಘ್ರದಲ್ಲಿ ಜಿಲ್ಲೆಯ ಎಲ್ಲ ದಲಿತ ಮುಖಂಡರು, ದಲಿತ ಚಿಂತಕರು, ಬುದ್ಧಿಜೀವಿಗಳು ಹಾಗೂ ಇನ್ನಿತರೆ ಸಮಾಜದ ಸೇವಕರನ್ನು ಕರೆಸಿ ಇನ್ನೊಂದು ಸಭೆಯನ್ನು ನಡೆಸಲು ಸಮ್ಮೇಳನದ ಬಗ್ಗೆ ತೀರ್ಮಾನಿಸಬಹುದು ಎಂದು ಮಾತನಾಡಿದರು. ಸಮ್ಮೇಳನ ಬೀದರ್ ನಗರದ ನೆಹರು ಕ್ರೀಡಾಂಗಣದಲ್ಲಿ ನಡೆಸುವ ಕೂಡ ಮಾತನಾಡಿದರು. ಆದರೆ ಇದೀಗ ಏಕಾಏಕಿಯಾಗಿ ಇನ್ನೊಂದು ಸಭೆ ಮಾಡದೆ ಹಾಗೂ ಯಾರಿಗೂ ಗಮನಕ್ಕೂ ತರದೆ ದಿನಾಂಕ 14/3/2026 ಮತ್ತು ದಿನಾಂಕ 15/3/2026 2 ದಿನಗಳ ಕಾಲ ರಂಗಮಂದಿರದಲ್ಲಿ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದಾರೆ. ಆದುದರಿಂದ ಬಹುಜನ ಸಮಾಜ ಪಕ್ಷವು ತೀವ್ರವಾಗಿ ಖಂಡನೆ ಮಾಡುತ್ತದೆ ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಜ್ಞಾನೇಶ್ವರ್ ಸಿಂಗಾರೆ ರಾಜ್ಯ ಕಾರ್ಯದರ್ಶಿಗಳು, ಅಶೋಕ್ ಮಂಟಾಳ್ಕರ್ ರಾಜ್ಯ ಕಾರ್ಯದರ್ಶಿಗಳು, ಕಪಿಲ್ ಗೋಡ್ಬಲೆ ಜಿಲ್ಲಾಧ್ಯಕ್ಷರು, ರಾಜ್ಕುಮಾರ್ ಮೂಲಭಾರತಿ ಜಿಲ್ಲಾ ಸಂಯೋಜಕರು, ಸುರೇಶ್ ಜೋಜ್ನಾಕರ್ ಜಿಲ್ಲಾ ಖಜಾನ್ಸಿ, ಮಹೇಶ್ ಬೋಲಾ ಅಧ್ಯಕ್ಷರು ಬೀದರ್ ಉತ್ತರ್, ಜಾಫರ್ ಖುರೇಶಿ ಜಿಲ್ಲಾ ಸಂಯೋಜಕರು, ಸಚಿನ್ ಗಿರಿ ಜಿಲ್ಲಾ ಉಪಾಧ್ಯಕ್ಷರು, ನಿಲೇಶ್ ಮೇಲ್ಕೇರಿ ಸಂಯೋಜಕರು ಹುಮ್ನಾಬಾದ್, ತುಕಾರಾಮ್ ಕಾಂಬ್ಳೆ ಉಪಾಧ್ಯಕ್ಷರು, ನಿತೀಶ್ ಎಸ್ ದೊಡ್ಡಿ ಅಧ್ಯಕ್ಷರು ಬೀದರ್ ದಕ್ಷಿಣ ಕ್ಷೇತ್ರ ಇವರೆಲ್ಲರೂ ಸೇರಿಕೊಂಡು ಪತ್ರಿಕಾ ಪ್ರಕಟಣೆಯನ್ನು ಮಾಡಿದರು. ಕೂಡಲೇ ಇದರ ಬಗ್ಗೆ ಇನ್ನೊಂದು ಸಭೆಯನ್ನು ಕರೆದು ಈ ಒಂದು ತೀರ್ಮಾನ ಮುಂದಕ್ಕೆ ಓಡಿಸಬೇಕೆಂದು ಮಾತನಾಡಿದ್ದಾರೆ. ಇಲ್ಲದಿದ್ದರೆ ನಾವು ಸರ್ಕಾರ ವಿರೋಧ ಮತ್ತು ಜಿಲ್ಲಾಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ನಮಸ್ಕಾರ.
ಅವರ ಕಚೇರಿಯಲ್ಲಿ ಒಂದು ಸಭೆಯಾಗಿತ್ತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು ಆ ವಿಷಯದ ಮೇಲೆ ಒಂದು 2 ದಿನದ್ದು ಬೀದರ್ ನಗರದಲ್ಲಿ ಒಂದು ರಾಷ್ಟ್ರೀಯ ಒಂದು ಸಮ್ಮೇಳನವನ್ನು ಸರ್ಕಾರದ ವತಿಯಿಂದ ನಡೀತಾ ಇದೆ ಕಾರ್ಯಕ್ರಮ. ಬಹುಶಃ ರಾಷ್ಟ್ರ ಮಟ್ಟದ ಒಂದು ಈ ಕಾರ್ಯಕ್ರಮ ನಡೀತಾ ಸಂದರ್ಭದಲ್ಲಿ ಏನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲೇ ಸಭೆ ಆಗಿತ್ತು. ಆ ಸಭೆಯಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ದಲಿತ ಹೋರಾಟಗಾರರು ಮತ್ತು ರಾಜಕೀಯ ಪಕ್ಷದ ಮುಖಂಡರು ಕೂಡ ಆ ಸಭೆಯಲ್ಲಿ ಇದ್ದಿದ್ದರು. ಆ ಸಭೆಯಲ್ಲಿ ಈ ಥರ ಕಾರ್ಯಕ್ರಮವನ್ನು ನಡೆಸಬೇಕಾಗಿದೆ. ಅದಕ್ಕೆ ತಮ್ಮದೆಲ್ಲ ಅಭಿಪ್ರಾಯ ಅಂದರೆ ನಮ್ಮ ಎಲ್ಲ ಹೋರಾಟಗಾರರ ಅಭಿಪ್ರಾಯನ ಸಂಗ್ರಹಣೆ ವ್ಯಕ್ತಪಡಿಸಿದ್ರು ಅವತ್ತಿನ ದಿನ. ಅದ್ರ ಜೊತೆ ಏನಾಗಿತ್ತು ಅಂತಂದರೆ ದಿನಾಂಕವನ್ನು ನಿಗದಿ ಮಾಡುವ ಸಂದರ್ಭ ಬಂದಾಗ ದಿನಾಂಕನ ನೆಕ್ಸ್ಟ್ ಇನ್ನೊಂದು ಸಭೆ ಮಾಡ್ಕೊಂಡು ನಾವು ನಿರ್ಧಾರ ಮಾಡೋಣ ಅಂತ ಹೇಳಿ ಆ ಸಭೆಯಲ್ಲಿ ಒಂದು ನಿರ್ಣಯ ಆಗಿತ್ತು. ಅದ್ರ ಜೊತೆ ಅದು ಇನ್ನೂ ಒಂದು ನೆಕ್ಸ್ಟ್ ಮಾಡೋಣ ಎಂಬ ಸಂದರ್ಭದಲ್ಲಿ ಆದಾಗ ಮತ್ತು ಎಲ್ಲಿ ಮಾಡಬೇಕಂದಾಗ ಇದು ದೊಡ್ಡ ಒಂದು ರಾಷ್ಟ್ರೀಯ ಸಮ್ಮೇಳನ ಆಗಿರುವುದರಿಂದ ಅದು ಇಲ್ಲಿ ಬೀದರ್ದಲ್ಲಿ ಅಷ್ಟು ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ಲೇಸ್ ಸ್ಥಳ ಬೇಕು. ಅದಕ್ಕೆ ಎಲ್ಲ ಮುಖಂಡರು ಕೆಲವು ಸ್ಟೇಡಿಯಂ ಅವರು ಸರ್ಕಾರ ವತಿಯಿಂದ ಏನದ ಅಂದ್ರೆ ರಂಗಮಂದಿರ ಫಿಕ್ಸ್ ಮಾಡ್ಕೊಂಡ್ಬಿಟ್ರು. ಭಾಳ ದುರ್ದೈವ ಅದ. ಅದು ಇಲ್ಲ ಸ್ಟೇಡಿಯಂ ಮಾಡ್ಬೇಕಂತ ಆಯ್ತು. ಅದರ ದಿನಾಂಕ ಮಾತ್ರ ನಿಗದಿ ಮಾಡ್ತೀವಿ ಅಂತ ಹೇಳಿದ್ರು. ದಿನಾಂಕನ ನೆಕ್ಸ್ಟ್ ಮೀಟಿಂಗ್ದಲ್ಲಿ ಹೇಳ್ತಾನೆ ಅಂತಂದಾಗ ಏನಾಗಿದೆ ಗೆಳೆಯರಿ, ತರಾತುರಿ 14, 15, 14, 15 ಇದೇ ಮಂತು ಡೇಟನ್ನು ಫಿಕ್ಸ್ ಮಾಡಿದ್ದಾರೆ. ಯಾವ ಮುಖಂಡರುಗಳನ್ನು ಕರೆಯಲ್ದೇನೆ ದಿನಾಂಕನ ನಿಗದಿ ಮಾಡಿದ್ದಾರೆ. ಅಂಥ ಒಂದು ದೊಡ್ಡ ಕಾರ್ಯಕ್ರಮ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಈ ಸಮಸ್ತ ಈ ನಾಡಿನ ಜನರಿಗೆ ಮಾಹಿತಿಯನ್ನು ಕೊಡಬೇಕಾಗಿದೆ. ಆದರೆ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಏನು ಜಿಲ್ಲಾಧಿಕಾರಿ ಏನಿದ್ದಾರ ಸಮಾಜ ಕಲ್ಯಾಣ ಅಧಿಕಾರಿಗಳು ಅವ್ರು ಏನಿದ್ದಾರೆ ಅಂತಂದರೆ ಈ ಡೇಟನ್ನು ಇಷ್ಟು ಸ್ಪೀಡ್ ಮಾಡಿ ಏನು ಮಾಡಬೇಕಲ್ಲತ್ತೋ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಅದ್ರ ಜೊತೆ ಮಂತ್ರಿಗಳು ಕೂಡ ಹಿಂದಿನ ಸಭೆಯಲ್ಲಿ 16ನೇ ತಾರೀಕು ಸಭೆಯಲ್ಲಿ ಇದ್ದರೂ ಕೂಡ ಅವರು ಈಗ ನೆಕ್ಸ್ಟ್ ಡೇಟ್ ಅವ್ರ ಅಧ್ಯಕ್ಷತೆಯಲ್ಲೇ ನೆಕ್ಸ್ಟ್ ದಿನಾಂಕನ ಫೈನಲ್ ಮಾಡ್ತೇವೆ ಅಂತ ಹೇಳಿದಾಗ ಯಾರಿಗೆ ಕರೆಯೋದನ್ನೇ ಡೇಟನ್ನು ನಿಗದಿ ಮಾಡ್ತಾರಂದರೆ ಇವ್ರ ಉದ್ದೇಶ ಏನಿದ್ದಿರಬೇಕು? ಉಸ್ತುವಾರಿ ಸಚಿವರದ್ದು ಈ ಉದ್ದೇಶ ಏನಿದೆ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಸಮಸ್ತ ಆಲ್ರೆಡಿ ಎಲ್ಲ ಅಂದರೆ ನಮ್ಮ ಅಂತಾರಾಷ್ಟ್ರೀಯ ಅಂದರೆ ಔಟ್ ಆಫ್ ರಾಜ್ಯದ ಜನರಿಗೆ ಮುಖಂಡರುಗಳಿಗೆ ಮತ್ತು ವಿಚಾರವಂತರು ವ್ಯಕ್ತಪಡಿಸ್ಲಾಕ ಅಂಥವ್ರಿಗೆಲ್ಲ ಆಹ್ವಾನ ಮಾಡಬೇಕಾಗ್ತದೆ ಸಭೆಗೆ. ಮತ್ತು ನಮ್ಮ ರಾಜ್ಯದ ಮಿನಿಮಮ್ ಏನಿಲ್ಲ ಅಂದ್ರೆ 1-2 ಲಕ್ಷದ ಜನರಿಗಾದರೂ ಅಲ್ಲಿ ಸೇರಿಸ್ಬೇಕಾಗ್ತದೆ. ಆದರೆ ಇವರು ತರಾತುರಿದಲ್ಲಿ ಇಲ್ಲಿ ಒಂದು ಬೆಳ್ದಳ್ಳಿ ಫಂಕ್ಷನ್ ಹಾಲ್ನಲ್ಲಿ ಕಾರ್ಯಕ್ರಮ ಮಾಡ್ಬೇಕಂತ ಒಂದು ಕಡೆ ಹೇಳ್ತಾ ಇದ್ದಾರೆ 14ನೇ ತಾರೀಕು. ಮತ್ತು 15ಕ್ಕೆ ರಂಗಮಂದಿರ ಕಾರ್ಯಕ್ರಮ ಮಾಡ್ತಾರಂತೆ. ರಂಗಮಂದಿರ ಪ್ಲೇಸ್ ಎಷ್ಟು ಜನರಿಗಿದೆ? ಬೆಳ್ದಳ್ಳಿ ಅವ್ರ ಫಂಕ್ಷನ್ ಹಾಲ್ ಆದ್ರೂ ಎಷ್ಟು ಇರ್ಬೋದು ಪಾಪ್ಯುಲೇಷನ್? ಅದಕ್ಕೆ ಇದು 14-15 ಇದು ಟೈಮ್ ಸಾಕಾಗ್ತದೇನೋ. ಇವತ್ತಿನ ತನಕ ಅವ್ರು ಏನು ಕರಪತ್ರ ಹೊಡಿಸ್ತಾರೆ ಗೆಸ್ಟ್ಗಳು, ಅದು ಕೂಡ ನಮ್ಮ ಮುಖಂಡರುಗಳಿಗೆ ಇನ್ನೂ ಇಲ್ಲಿ ತನಕ ಕೈ ಸೇರಿಲ್ಲ. ಆದರೂ ಸರ್ಕಾರದ ಮಂತ್ರಿಗಳೇನು ಬಂದ್ ಕಚೇರಿಯನ್ನು ಉದ್ಘಾಟನೆ ಮಾಡೋರು ಇದ್ದಾರೆ, ಬಹುಶಃ ಅವ್ರಿಗೆ ತಲುಪಿಸ್ತಾರೆ. ಅದು ಬಹುಶಃ ನಿನ್ನೆ ತಲುಪಿರ್ಬೇಕು ನನ್ನ ಅನಿಸಿನ ಮಟ್ಟಿಗೆ. ಇಲ್ಲಿನ ಇನ್ಚಾರ್ಜ್ ಮಂತ್ರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಸಚಿವರು ಕೂಡ ಬರ್ತಾ ಇದ್ದಾರೆ, ಅವರಿಗೂ ಕೂಡ ತಲುಪಿರಬೇಕು. ಇನ್ನು ಯಾರ್ಯಾರು ಇದ್ದಾರೆ ಅನ್ನೋದು ನಮ್ಗೆ ಅಡೇ ಇಲ್ಲ. ಆದರೆ ಇವರು ಯಾಕೆ ಈ ಥರ ತರಾತುರಿದಾಗಲಿ ಯಾಕೆ ಇದು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮದು ಒಂದು ಪ್ರಶ್ನೆ. ಹಾಗಾಗಿ ನಾವು ಕೇಳ್ತಾ ಇದ್ದೀವಿ, ಈ ಕಾರ್ಯಕ್ರಮವನ್ನು ತಾವು ನಮ್ಮ ದಲಿತರಿಗೆ, ಶೋಷಿತ ಸಮಾಜಕ್ಕೆ ನೀವು ಖುಷಿ ಪಡಿಸ್ಲಿಕ್ಕೆ ದಯಮಾಡಿ ಮಾಡಕ್ಕೆ ಹೋಗ್ಬೇಡ್ರಿ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಎಲ್ಲ 10 ಜನ ಜಿಲ್ಲೆಯಲ್ಲಿ ಎಲ್ಲರೂ 10 ಇದ್ದಾರೆ. ಆದ್ರೆ ಬೇರೆ ಬೇರೆ ರಾಜ್ಯ ಜನರಿಗೆ ಇಲ್ಲಿ ತಂದು ಅವ್ರ ಮುಖಾಂತರ ತಿಳಿಸಿ ಹೇಳಿದ್ರೆ ಅದು ಒಂದು ಉತ್ತಮ ಆಗ್ತದೆ. ಅದಕ್ಕೆ ಈ ಕಾರ್ಯಕ್ರಮವನ್ನು ನಾವು ಹೇಳ್ತಾ ಇದ್ದೀವಿ, ಕೂಡಲೇ ಕಾರ್ಯಕ್ರಮವನ್ನು ಮುಂದೂಡಿದ್ರೆ ಭಾಳ ಉತ್ತಮ ಆಗ್ತದೆ. ಮತ್ತು ಮುಂದೆ ನೀವು ಮಾಡ್ತೀವಿ ಅಂದ್ರೆ ಸರ್ಕಾರ ನಿಮ್ಮದಿದೆ, ನೀವು ಮಾಡ್ಬೋದಿಲ್ಲ ಅಂತ ಹೇಳ್ತಲ್ಲ. ಇದು ತಾವು ಏನು ಮಾಡ್ತಾ ಇದ್ದೀರ ಅಂದರೆ ಬಾಬಾ ಸಾಹೇಬ್ರ ಹೆಸರ ಮೇಲೆ ನಮ್ಮ ಜನರಿಗೆ ನೀವೇನದಂದ್ರೆ ಘೋರ ಒಂದು ಮಾಹಿತಿಯನ್ನು ತಲುಪಿಸಲ್ದೇ ಅವರ ವಿಚಾರಗಳನ್ನು
ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಚಾರ ಮಾಡಲ್ದೇನೆ ನೀವೇನು ಮಾಡಕ್ಕೆ ಹೊರಟಿದ್ರಿ. ನಾವು ನಿಮ್ಮ ಈ ಕಾರ್ಯಕ್ರಮಕ್ಕೆ ನಾವು ಖಂಡನೆ ವ್ಯಕ್ತಪಡಿಸ್ತೀವಿ, ವಿಷಾದ ವ್ಯಕ್ತಪಡಿಸ್ತೀವಿ. ತಾವು ಏನಾದರೂ ಇನ್ಚಾರ್ಜ್ ಮಂತ್ರಿ ಇದ್ದಾಗ ನೀವು ಕೂಡಲೇ ಅರ್ಥ ಮಾಡ್ಕೊಂಡಿದ್ರೆ ಈ ಕಾರ್ಯಕ್ರಮವನ್ನು ನೀವು ಬೇಡ ಅಂತ ಹೇಳಿದಾಗ ಯಾರು ಮಾಡೋಕ್ಕೆ ಹೋಗಲ್ಲ, ಜಿಲ್ಲಾಧಿಕಾರಿಗಳು ಮಾಡೋಕ್ಕೆ ಹೋಗಲ್ಲ, ಸಮಾಜ ಕಲ್ಯಾಣ ಸಚಿವರು ಕೂಡ, ಸಮಾಜ ಕಲ್ಯಾಣ ಅಧಿಕಾರಿಗಳು ಕೂಡ ಇಲ್ಲಿ ಮುಂದಾಳತ್ವ ವಹಿಸ್ಕೊಂಡು ಮಾಡೋಕ್ಕೆ ಸಾಧ್ಯ ಇಲ್ಲ. ಇದಕ್ಕೆಲ್ಲ ನೀವೇ ಮಾಡೋಕ್ಕೆ ನಿಮ್ಮದೇ ಕುಮ್ಮಕ್ಕಿದೆ. ಹಾಗಾಗಿ ಕಾರ್ಯಕ್ರಮವನ್ನು ತಾವು ಮುಂದೂಡಿದ್ರೆ ಒಳ್ಳೆಯದಾಗ್ತದ ಅಂತ ಹೇಳಿ ಇವತ್ತಿನ ದಿನ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಬೀದರ್ ಜಿಲ್ಲೆಯಲ್ಲಿ ನಮ್ಮ ಬಹುಜನ ಸಮಾಜ ಪಕ್ಷದ ಎಲ್ಲ ಮುಖಂಡರುಗಳು ಹಾಗೂ ಎಲ್ಲ ರಾಜ್ಯ ನಾಯಕರು ಹಾಗೂ ತಾಲೂಕಾ ಅಧ್ಯಕ್ಷರು ಎಲ್ಲರ ನೇತೃತ್ವದಲ್ಲಿ ಒಂದು ಚಿಕ್ಕ ಮಾಧ್ಯಮದ ಮೂಲಕ ಹೇಳಿ ಬಯಸೋದೇನೆಂದರೆ, ಬೀದರ್ ಜಿಲ್ಲೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಏನು ಸಮ್ಮೇಳನ ಹಮ್ಮಿಕೊಂಡಿದ್ದಾರೆ, ಅದು ಏನು ತರಾತುರಿಯಲ್ಲಿ ಇವರೇನು ನಿರ್ಧಾರ ಕೈಗೊಂಡಿದ್ದಾರೆ ಮತ್ತು ಅದನ್ನು ಕೈ ಬಿಡಬೇಕು. ಯಾಕಂದರೆ ಅಂತಾರಾಷ್ಟ್ರೀಯ ಮಟ್ಟದ ಈ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಿಂದ 2-3 ದಿವಸಗಳ ಕಾಲ ಒಂದು ದೊಡ್ಡ ಮಟ್ಟದ ಒಂದು ಸ್ಟೇಡಿಯಮಲ್ಲಿ ಈ ಕಾರ್ಯಕ್ರಮ ಜರುಗಿದರೆ ಒಳ್ಳೆಯದಾಗಿತ್ತು. ಆದರೆ ಇವರು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಇವರು ಕುಮ್ಮಕ್ಕಿಂದ ಏನಾಗ್ತಾ ಇದೆ ಅಂತಂದರೆ ಈ ಕಾರ್ಯಕ್ರಮದ ದಿಶೆಯನ್ನೇ ಬದಲಾಯಿಸಿಬಿಟ್ಟಿದ್ದಾರೆ. ಯಾಕಂದರೆ ಅವರಿಗೆ ಪ್ರಚಾರಕ್ಕಾಗಿ ಮಾಡಬೇಕಾಗಿದೆ ಅಷ್ಟೇ ವಿನಃ ಡಾಕ್ಟರ್ ಬಾಬಾ ಸಾಹೇಬ್ ವಿಶ್ವವಿಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು ಸಮಕಾಲೀನ ಎಲ್ಲ ಸಮಗ್ರ ವಿಚಾರಗಳು ಏನದಂತಂದರೆ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನದಂತಂದರೆ ಇದನ್ನು ಕಾರ್ಯಕ್ರಮ ಸಕ್ಸಸ್ ಮಾಡ್ಬೇಕನ್ನೋ ಒಂದು ಅವ್ರ ಹತ್ರ ಅದು ಇಲ್ಲ. ಹೀಗಾಗಿ ನಾವು ಬಹುಜನ ಸಮಾಜ ಪಕ್ಷದಿಂದ ಇದನ್ನು ಖಂಡಿಸ್ತೀವಿ. ಬೀದರ್ ಜಿಲ್ಲೆಯಲ್ಲಿ ಈ ಥರ ಏನಿದು ಕಾರ್ಯಕ್ರಮ ಏನು ದಿಕ್ಕು ದೆಸೆಯನ್ನು ಬದಲಾಯಿಸಿ ಈ ಥರ ಹಣ ದುರ್ಬಳಕೆ ಮಾಡಬೇಕನ್ನೋ ನಿಟ್ಟಿನಲ್ಲಿ ಏನು ಮಾಡ್ತಾ ಇದ್ದಾರೆ, ಇದನ್ನು ನಾವು ಖಂಡಿಸ್ತೀವಿ. ಈಗಾಗಲೇ ನಮ್ಮ ಪಕ್ಷದ ಹಿರಿಯ ಮುಖಂಡರು ಹೇಳಿದ್ದಾರೆ. ಹೀಗಿರುವಾಗ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಮತ್ತು ಸಮಾಜ ಕಲ್ಯಾಣ ನಿರ್ದೇಶಕರು ಇವರೆಲ್ಲರೂ ಸೇರಿ ಈ ಕಾರ್ಯಕ್ರಮ ಸರಿಯಾಗಿ ಮಾಡ್ತಾ ಇಲ್ಲ. ಹೀಗಾಗಿ ಈ ಸಿದ್ದರಾಮಯ್ಯ ನೇತೃತ್ವದ ಏನು ಕಾಂಗ್ರೆಸ್ ಸರ್ಕಾರ ಇದೆ, ಅವರು ಬಾಯಿ ಎತ್ತಿದ್ರೆ ನಾವು ಸಮಾನತಾವಾದಿಗಳು, ಡಾಕ್ಟರ್ BR ಅಂಬೇಡ್ಕರ್ ಅವರು ಹಾಗೂ ಎಲ್ಲ ಬಸವಣ್ಣರ ವಿಚಾರ ಮೇಲೆ ನಾವು ಏನಾದರೂ ಸರ್ಕಾರ ನಡೆಸ್ತೀವಿ ಅಂತ ಹೇಳ್ತಾರೆ. ಯಾವ ನೈತಿಕತೆ ಇವ್ರ ಮೇಲೆ ಇದೆ, ಇದು ಕಂಡು ಬರ್ತಾ ಇದೆ. ಇಂಥ ಒಂದು ದೊಡ್ಡ ಮಟ್ಟದ ಏನು ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಈ ಬೀದರಲ್ಲಿ ಏನದಂತಂದರೆ ಈ ಥರ ತರಾತುರಿಯಲ್ಲಿ ನಿರ್ಧಾರ ತಗೊಂಡು ಈ ಕಾರ್ಯಕ್ರಮಕ್ಕೆ ಏನದಂತಂದರೆ ಶೋಭೆ ತರಲಾದಂಗೆ ಮಾಡ್ತಾ ಇದ್ದಾರೆ. ಇದು ಸಾಮಾಜಿಕವಾಗಿ ಎಲ್ಲರಿಗೂ ಹಾಗೂ ನಮ್ಮ ಸಮಾಜದ ಬುದ್ಧಿಜೀವಿಗಳಿಗೆ ಏನದಂತಂದರೆ ಒಂದು ನೋವನ್ನು ಉಂಟು ಮಾಡಿದೆ. ಹೀಗಾಗಿ ಇದನ್ನು ಇವರು ಇಲ್ಲಿಗೆ ಕೈ ಬಿಟ್ಟು ಇದನ್ನು 3 ತಿಂಗಳ ಮುಂದೆ ಕಾಲಾವಕಾಶ ತೊಗೊಂಡು ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಮಾಡಬೇಕಂತೇಳಿ ನಾವು ಆಗ್ರಹ ಮಾಡ್ತೀವಿ ಬಹುಜನ ಸಮಾಜ ಪಕ್ಷದಿಂದ. ಈಗಾಗಲೇ ಬೀದರ್ ಜಿಲ್ಲೆಯಲ್ಲಿ ಇದು ಸಂವಿಧಾನಬದ್ಧವಾಗಿ ಏನೋದಂತಂದರೆ ಯಾವುದೇ ಒಂದು ಸಿಸ್ಟಮಲ್ಲಿ ನಡೀತಾ ಇಲ್ಲ. ಪ್ರಜಾಪ್ರಭುತ್ವ ಏನೋದಂದ್ರೆ ಕೊಗ್ಗಲೆ ಮಾಡ್ತಾ ಇದ್ದಾರೆ. ಭಾಳಷ್ಟು ದೌರ್ಜನ್ಯದ ಬಳಕೆ ಕೂಡ ST ದೌರ್ಜನ್ಯಗಳು ಆಗಿದ್ದಾವೆ. ಆ ವಿಷಯದಲ್ಲೂ ಕೂಡ ಸರ್ಕಾರ ಲೆವೆಲಲ್ಲಿ ನಾವು ಧ್ವನಿ ಎತ್ತಿದ್ರೆ, ಆಮೇಲೆ ಹೋರಾಟ ಕೈಗೊಂಡ್ರೆ ಏನಾದಂತಂದರೆ ಹೋರಾಟಗಾರರಿಗೆ ಏನಾದ್ರು ತೊಂದರೆ ಕೂಡ ಅಂತ ವಿನಾಕಾರಣ ಇಲ್ಲಿಂದ ಇಲಾಖೆ ಕೂಡ ಮಾಡ್ತಾ ಇದೆ. ಹೀಗಾಗಿ ನಾವು ಬಹುಜನ ಸಮಾಜ ಪಕ್ಷದಿಂದ ಇದನ್ನು ಖಂಡಿಸ್ತೀವಿ. ಹೀಗಾಗಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಇದು ಏನದಂದರೆ ಇಲ್ಲಿಗೆ ಕೈ ಬಿಟ್ಟು ಇದನ್ನು ಒಳ್ಳೆ ರೀತಿಯಿಂದ ಮುಂದೆ ತಗೊಂಡು ಹೋಗಿ ಇದನ್ನು ಸಕ್ಸಸ್ ಮಾಡಬೇಕು. ಮತ್ತು ಬೀದರ್ ಜಿಲ್ಲೆಯಲ್ಲಿ ವಿಶೇಷವಾಗಿ ಏನಾಗಿದೆ ಅಂತಂದರೆ ಎಲ್ಲ ದಲಿತ ಸಮುದಾಯಗಳ ಮೇಲಾಗಲಿ SSTಗಳ ಮೇಲಾಗಲಿ ಭೂಮಿಗಳು ಏನದಂತಂದರೆ ಭಾಳಷ್ಟು ಮಾಫಿಯಾಗಳಾಗಿ ಭಾಳಷ್ಟು ಪ್ರಕರಣಗಳು ಆಗ್ತಾ ಇದ್ದಾವೆ. ಅದನ್ನು ಕೂಡ ಸರ್ಕಾರ ಇದು ಜಿಲ್ಲಾಡಳಿತ ಏನದಂತಂದರೆ ಅದು ಯಾವುದೇ ರೀತಿಯಿಂದ ಅದ್ರ ಮೇಲೆ ಇದು ಮಾಡ್ತಾ ಇಲ್ಲ. ಭಾಳಷ್ಟು ಅಕ್ರಮವಾಗಿ ಏನದಂತಂದರೆ ಭೂಮಿ ಏನದಂತಂದರೆ ಅವ್ಯವಹಾರದಲ್ಲಿ ತೊಡಗಿದೆ. ತಹಶೀಲ್ ಆಫೀಸಲ್ಲಿ ಏನದಂತಂದರೆ ಮಾಫಿಗಳು ಭಾಳಷ್ಟು ಏನದಂತಂದರೆ ಕಂಡು ಬರ್ತಾ ಇದೆ. ನಿಮಗೆಲ್ಲ ಗೊತ್ತಿರೋ ವಿಷಯನೇ ಇದೆ. ಇಂಥ ಒಂದು ಇದರಲ್ಲಿ ಈ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಹಾಗೂ ಇಲ್ಲಿಂದ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಂಪೂರ್ಣ ಏನದಂತಂದರೆ ವಿಫಲ ಆಗಿದ್ದಾರೆ. ಇದು ಪ್ರಜಾಪ್ರಭುತ್ವದ ಏನದಂತಂದರೆ ಕೊಗ್ಗೊಲೆ ಮಾಡೋ ನಿಟ್ಟಿನಲ್ಲಿ ಇವರು ನಡೆಸ್ತಾ ಇದ್ದಾರೆ ಅಂತ ಹೇಳಿ ನಾವು ಬಹುಜನ ಸಮಾಜ ಪಕ್ಷ ಆಗ್ರಹ ಮಾಡ್ತದೆ. ಈ ಮೂಲಕ ನಾವು ಸರ್ಕಾರಕ್ಕೆ ಏನದೊಂದು ಒತ್ತಾಯ ಮಾಡ್ತೀವಿ. ಇದು ಇಲ್ಲಿಗೆ ಕೈ ಬಿಟ್ಟು ಒಂದು ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಯಶಸ್ಸು ಮಾಡ್ಬೇಕಂತೇಳಿ ನಾವು ಆಗ್ರಹ ಮಾಡ್ತೀವಿ. ಇನ್ನು ಮುಂದೆ ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳು ಮಾಡ್ತಾರೆ. ಅವರು ಎಲ್ಲ ಈ ಟೆಂಡರಿಂಗ್ ಮೂಲಕನೇ ಈ ಕಾರ್ಯಕ್ರಮ ಮಾಡಬೇಕಿತ್ತು ಮೇಡಮ್. ಆದರೆ ಹೌದು ಮೇಡಮ್, ಈ ಹಿಂದೆನೂ ಕೂಡ ಸರ್ಕಾರ ಅಲ್ಲಿ
ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮ ಮಾಡಿತ್ತು, ಆದರೆ ಅಲ್ಲಿ ಒಳ್ಳೆ ರೀತಿಯಿಂದ ನಡೆದಿತ್ತು. ಆದರೆ ಇಲ್ಲಿ ಅದನ್ನು ಮಾಡ್ತಾ ಇಲ್ಲ ಇವರು. ಎಲ್ಲ ಇವರೇ ನಿರ್ಧಾರ, ಇವರೇ ಎಲ್ಲ ಬಾಸ್ ಆಗಿಬಿಟ್ಟಿದ್ದಾರೆ. ರಾತ್ರಿಯಲ್ಲೇ ಫೈನಲ್ ಮಾಡಿಬಿಡ್ತಾರೆ, ಬೆಳಗ್ಗೆ ಮತ್ತೆ ಏನಾರ ಅಂತಂದರೆ ಆದೇಶ ತೆಗೆದು ಬಿಡ್ತಾರೆ. ಇವ್ರು ಹೆಂಗೆ ಬೇಕಾದಂಗೆ ಇವ್ರನ್ನ ಯೂಸ್ ಮಾಡ್ಕೊತಾ ಇದ್ದಾರೆ. ಇದು ಸರಿ ಇಲ್ಲ ಅಂತೇಳಿ ನಾವು ಹೇಳ್ತೀವಿ ಮೇಡಮ್. ಅದು ನೀವು ಹೇಳಿದ ಪ್ರಕಾರ ಹಿಂಗೆ ಆಗಬೇಕಾಗಿತ್ತು ಈ ಟೆಂಡರ್ ಮೂಲಕ. ಬಟ್ ಅವರು ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಇನ್ನೂವರೆಗೆ ಅದು ಮಾಹಿತಿನೂ ಸಿಗ್ತಾ ಇಲ್ಲ. ಅದಷ್ಟು ಆದೇಶ ಒಂದು ಬಂದಿದೆ, ಏನೋ 14-15 ಮಾಡ್ತಾ ಇದ್ದಾರಂತೆ. ಅದು ರಂಗ ಮಂದಿರ ಮಾಡ್ತಾ ಇದ್ದಾರಂತೆ. ಅದೊಂದು ನಾಚಿಕೆ ಬರೋ ಅಂಥ ನಿರ್ಧಾರಗಳು ತೊಗೊತಾ ಇದ್ದಾರೆ ಇವರು. ಬಾಬಾ ಸಾಹೇಬ್ರ ವಿಚಾರಗಳಿಗೆ ಏನದ ಅಂತಂದರೆ ಮೂಲೆ ಗುಂಪು ಮಾಡಬೇಕು, ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಏನದ ಅಂತಂದರೆ ಒಂದು ದೊಡ್ಡ ಹೆಸರು ತೊಗೊಂಡು ಈ ಸಮುದಾಯಗಳಿಗೆ ಮತ್ತು ಬಾಬಾ ಸಾಹೇಬ್ರ ವಿಚಾರಗಳಿಗೆ ಏನದ ಅಂತಂದರೆ ಮೂಲೆ ಗುಂಪು ಮಾಡೋ ಅಂಥ ಷಡ್ಯಂತ್ರ ಇವರು ಇಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಇಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡ್ತಾರೆ. ಮಾಧ್ಯಮದ ಮಿತ್ರರಿಗೆ ಮತ್ತು ಪ್ರಿಂಟ್ ಮೀಡಿಯಾದವರಿಗೆ ನಮ್ಮೆಲ್ಲರಿಗೆ ಕ್ರಾಂತಿಕಾರಿ ನಮಸ್ಕಾರಗಳನ್ನು ಹೇಳುತ್ತಾ, ಈ ಸಂದರ್ಭದಲ್ಲಿ ನಮ್ಮ ಈಗಾಗಲೇ ಎಲ್ಲ ನಮ್ಮ ಹಿರಿಯರು ಮತ್ತು ಜಿಲ್ಲಾಧ್ಯಕ್ಷರೆಲ್ಲ ಮಾತಾಡಿದಂಗೆ ನಾನು ಬಹುಜನ ಸಮಾಜ ಪಕ್ಷದ ರಾಜ್ಯ ಕಾರ್ಯದರ್ಶಿನಾಗಿ ಈ ಪತ್ರಿಕಾಗೋಷ್ಠಿ ಮೂಲಕ ಹೇಳೋದೇನು ಬಯಸ್ತಾ ಇದ್ದೀನಿ ಅಂದರೆ, ಜಿಲ್ಲೆಯಲ್ಲಿ ನಡೀತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಾಷ್ಟ್ರೀಯ ಮಟ್ಟದ ಏನಿದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದು ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಅಂತಂದರೆ ಇದರ ಅರ್ಥ ಅಂದರೆ ಏನಂದರೆ, ಇಲ್ಲಿರ್ತಕ್ಕಂಥ ಎಲ್ಲ ಬುದ್ಧಿಜೀವಿಗಳಿಗೆ ತೆಗೆದುಕೊಂಡು ಅವ್ರ ಜೊತೆ ಎಲ್ಲ ವಿಶೇಷವಾಗಿ ಚರ್ಚೆ ಮಾಡಿ, ಇಲ್ಲಿರ್ತಕ್ಕಂಥ ಎಲ್ಲರ ಜೊತೆ ಚರ್ಚೆ ಮಾಡಿ ಅದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾಗಿತ್ತು. ಅದು ಮಾಡಿಲ್ಲ. ಸೊ ತರಾತುರಿಯಲ್ಲಿ ಮಾಡಿ ಅವ್ರು ಬಾಬಾ ಸಾಹೇಬ್ರಿಗೆ ಏನದಂದ್ರೆ ಒಂದು ಬರೀ ಏನದ ಅಂತಂತಂದ್ರೆ ಒಂದು ಗೋಡಿ ಮಧ್ಯದಲ್ಲೇ ಅದು ಚರ್ಚೆ ಮಾಡಿ ಅದು ಯಾವುದೇ ರೀತಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಪ್ರಸಾರನೂ ಆಗಬಾರ್ದು. ಜಿಲ್ಲೆಯಲ್ಲಿ ಮಾಡಿದ್ದೀವಿ ಅನ್ಸ್ಕೋಬೇಕು. ಹಾಗಾಗಿ ಇವು ಬರೀ ವೋಟ್ ಬ್ಯಾಂಕ್ಗೋಸ್ಕರ ಈ ಒಂದು ಕಾಂಗ್ರೆಸ್ ಸರ್ಕಾರ ಮತ್ತು ಇಲ್ಲಿರ್ತಕ್ಕಂಥ ಮಿನಿಸ್ಟರ್ ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕಂದರೆ ನಾವು ನೋಡ್ತಾ ಇದ್ದೀವಿ, ಸುಮಾರು ತಮಗಂತೂ ಎಲ್ಲ ಗೊತ್ತಿದೆ, SCP TSP ಇರ್ತಕ್ಕಂಥ ಹಣ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಸುಮಾರು 25,000 ಕೋಟಿ ರೂಪಾಯಿ ಏನದಂತಂದ್ರೆ ಅನ್ಯ ಕೆಲಸಗಳಿಗೆಲ್ಲ ಬಳಕೆ ಮಾಡತ್ತ ಕೆಲಸ ಮಾಡಿದೆ. ಅದ್ರ ಜೊತೆಯಲ್ಲಿ ಇದು ಏನೋ ದೊಡ್ಡ ಅವ್ರಿಗೆ ಏನು ಇದಿಲ್ಲ, ಇದನ್ನು ದುಡ್ಡು ಇದೇ ರೀತಿ ಮಾಡಿ ಸ್ವಲ್ಪ ಮಟ್ಟದಲ್ಲಿ ಏನೋ ಒಂದು 4-5 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡು ಆ ದುಡ್ಡು ಹಂಗೆ ಏನದಂದ್ರೆ ಮತ್ತೆ ದುರ್ಬಳಕೆ ಮಾಡಬೇಕೆಂಬುದು ನಮ್ಮ ಉದ್ದೇಶ ಆಗಿದೆ. ಹಾಗಾಗಿ ಇದನ್ನು ನಾವು ಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ. ಏಕೆಂದರೆ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ವಿಶ್ವದ ಜ್ಞಾನಿ ಆಗಿರ್ತಕ್ಕಂಥ ಬಾಬಾ ಸಾಹೇಬರಿಗೆ ಇಡೀ ವಿಶ್ವದಲ್ಲಿರ್ತಕ್ಕಂಥ ಎಲ್ಲಾ ಜನರಿಗೆ ಕರೆದು ತಂದು ಇಲ್ಲಿರ್ತಕ್ಕಂಥ ಜನರಿಗೆ ಜಾಗೃತಿಯನ್ನು ತರಬೇಕು ಮತ್ತು ಸಮಾನವಾಗಿ ಇರ್ತಕ್ಕಂಥ ಎಲ್ಲ ಮನೋಭಾವನೆ ಜನರ ಜೊತೆ ಎಲ್ಲ ಚರ್ಚೆ ಮಾಡಿ ಒಳ್ಳೆ ರೀತಿ ಒಂದು ಸಂದೇಶ ಕೊಡಬೇಕಾಗಿದೆ. ಆದ್ರೆ ಅದು ಸಂದೇಶ ಕೊಡ್ತಕ್ಕಂಥ ಕೆಲಸ ಇಲ್ಲಿ ನಡೀತಾ ಇಲ್ಲ. ಆ ಕಾರಣದಿಂದ ಹೆಚ್ಚಾನೆಚ್ಚು ಬೀದರ್ ಜಿಲ್ಲೆಯಲ್ಲಿ ವಿಶೇಷವಾಗಿ SC STಗಳು ಪ್ರಕರಣಗಳು ಆದರೂ ಕೂಡ ಅವ್ರು ಏನದ ಅಂತಂದ್ರೆ ಅದ್ರ ಮುಂದೆ ಕೌಂಟರ್ ಕೇಸ್ ಮಾಡಿ ಅವು ಕೇಸ್ಗಳನ್ನು ಕೂಡ ಏನದ ಅಂತಂದ್ರೆ ಮುಚ್ಚುವ ಕೆಲಸ ಏನದ ಅಂತಂದ್ರೆ ಇಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಆಡಳಿತ ಎಲ್ಲ ಸೇರ್ಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವರೆಲ್ಲ ಸೇರ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ. ಇಂಥದ್ರಿಂದ ಏನದ ಅಂತಂತಂದ್ರೆ ಇವರು ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಮಾಡೋದ್ರೂ ಕೂಡ ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ನಮಗೇನು ಆರ್ಟಿಕಲ್ ಏನದ ಅಂತಂತಂದ್ರ 12ರಿಂದ 52 ತನಕ ಏನು ಆರ್ಟಿಕಲ್ಗಳು ಇದಾವೆ ಅದು ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಕಾಂಗ್ರೆಸ್ ಸರ್ಕಾರ ಒಂದ್ ವೇಳೆ ಜಾರಿ ಮಾಡ್ತಂದ್ರೆ ಇಲ್ಲಿ ತನಕ ಬಡತನ ಅಂತ ಅಂಬೋದು ಯಾರೂ ಇರ್ತಿದ್ದಿಲ್ಲ, ದೌರ್ಜನ್ಯಗಳಾಗ್ತಿದ್ದಿಲ್ಲ, ದಬ್ಬಾಳಿಕೆಗಳಾಗ್ತಿದ್ದಿಲ್ಲ, ಈ ಜನರ ಮ್ಯಾಗ ರೇಪ್ಗಳಾಗ್ತಿದ್ದಿಲ್ಲ. ಇಷ್ಟೆಲ್ಲ ಘಟನೆಗಳಾದ್ರೂ ಕೂಡ ಆರೋಪಿಗಳಿಗೆ ಹಿಡ್ಲಿಕ್ಕೆ ವಿಫಲ ಆಗಿರ್ತಕ್ಕಂಥ ಇದು ಸರ್ಕಾರದ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೀವಿ. ಯಾಕಂತಂದ್ರೆ ಬ್ಯಾಂಕ್ ದರೋಡೆ ನೀವು 1 ವರ್ಷ ಆಗಿದೆ, ನಿಮಗೂ ಗೊತ್ತಿದ್ದಿರ್ಬೇಕು. ಅಂಥವೆಲ್ಲ ಹಿಡಿಯೋದು ಬಿಟ್ಟು ಸುಮ್ಮನೆ ಏನೋ ಒಂದೊಂದು ಇದು ಮಾಡ್ಕೊಂಡು ಜನರಿಗೆಲ್ಲ ಅಂತಂದ್ರೆ ಮಿಸ್ಗೈಡ್ ಮಾಡೋಂಥ ಕೆಲಸಗಳು ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇದೆ. ಅದಕ್ಕಾಗಿ ವಿಶೇಷವಾಗಿ ಬಾಬಾ ಸಾಹೇಬರು ನಮಗೆ ಏನು ಇಂಗ್ಲೆಂಡ್ನಿಂದ ಮತದಾನ ಹಕ್ಕುಗಳನ್ನು ಏನು ತಂದು ಕೊಟ್ಟಿದ್ದಾರೆ, 2 ಮತಗಳ ಹಕ್ಕನ್ನು, ಅಂದಿನ ಸಮಯದಲ್ಲೂ ಬಾಬಾ ಸಾಹೇಬರಿಗೆ ವಿರೋಧ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಮತ್ತು ಅಂದಿನ ಇರತಕ್ಕಂಥ ಗಾಂಧಿ ಪರಿವಾರದವರು ಅವರೇ ವಿರೋಧ ಮಾಡಿದವರು ಬಾಬಾ ಸಾಹೇಬರಿಗೆ ಓಟಿನ ಅಧಿಕಾರ ತಂದಾಗ. ಇನ್ನು ಮುಂದೂ ಕೂಡ ಅದೇ ಮಾಡ್ತಾರೆ ಅವ್ರ ಕೆಲಸ. ಯಾಕಂದ್ರೆ ಬಾಬಾ ಸಾಹೇಬ್ರ ಕನಸನ್ನು ನನಸು ಮಾಡೋ ಕೆಲಸ ಇಲ್ಲ. ಬಾಬಾ ಸಾಹೇಬ್ರ ಹೆಸರು ಬಳಸ್ಕೊಂಡು ಬರೀ ವೋಟ್ ಬ್ಯಾಂಕ್ ತರ ಅವರು ಆಟ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದಕ್ಕಾಗಿ ಬರುವ ದಿನದಲ್ಲಿ ಈ ನಮ್ಮ ಎಲ್ಲ ಪ್ರಜ್ಞಾವಂತರು ಹಿರಿಯರು
ಇಲ್ಲಿರ್ತಕ್ಕಂಥ ದಲಿತ ಮುಖಂಡರು ಎಲ್ಲರೂ ಜಾಗೃತಾಗಿ ಇಂಥ ಒಂದು ಈ ರೀತಿ ನಡೀತಂದ್ರೆ ಇದಕ್ಕೆ ನಾವೇನು ಸುಮ್ಮನೆ ಬಿಡಂಗಿಲ್ಲ. ಬರುವ ಮತ್ತು ಚುನಾವಣೆಯಲ್ಲಿ ಆಗಲಿ ಇವರಿಗೆಲ್ಲ ತಕ್ಕ ಪಾಠ ಯಾವ ಟೈಮಲ್ಲಿ ಏನು ಕಲಿಸ್ಬೇಕು ಆ ಸಿಸ್ಟಮ್ದಿಂದ ನಾವು ಮಾಡಬೇಕಾಗ್ತದೆ. ಯಾಕಂತಂದ್ರೆ ಇವ್ರಿಗೆ ಹಿಂಗೆ ಬಿಟ್ಟೇವಂತಂದ್ರೆ ಈ ದೇಶದಾಗಿರ್ತಕ್ಕಂಥ ಬಡವರಿಗೆ ಏನದ ಬಡವರಾಗಿರ್ತಾರ, ಶ್ರೀಮಂತರು ಮತ್ತು ಶ್ರೀಮಂತರಾಗಿರ್ತಾರ. ಇದು ಬಡತನ ಮುಕ್ತ ಆಗಬೇಕಾದ್ರೆ ಭಾಳ ಇದು ಇದೆ ಅಂತಕ್ಕಂಥ ಮಾತು ಹೇಳುತ್ತಾ ಇಲ್ಲಿಗೆ ನಾನು ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಭೀಮ್, ಜೈ ಸಂವಿಧಾನ. ಈಗ ಇಲ್ಲಿ ಕೆಲವು ಮುಖಂಡರುಗಳನ್ನ ಪ್ರತಿಯೊಂದು ಸಮಾಜದ ಮುಖಂಡರನ್ನ ಕರೆದು ಮೀಟಿಂಗ್ ಮಾಡ್ತಾರೆ. ಅದರಿಂದ ಅಂತಾರಾಷ್ಟ್ರೀಯ ಸಮ್ಮೇಳನ ಮಾಡತ್ತಾರ ಅಂತಂದ್ರೆ ಯಾಕೆ ದಲಿತರೆಲ್ಲ ನಮ್ಮ ಜೊತೆ ಇದ್ದಾರೆ ಅಂತ ತಿಳ್ಕೊಂಡು ಮಾಡತ್ತಾರ ಹೆಂಗ? ಆಲ್ರೆಡಿ ಒಂದ್ಸಲ ಪೂರ್ವಭಾವಿ ಸಭೆ ಆಗಿದೆ. ಈಗ ವಿಶೇಷವಾಗಿ ಇದು ಎಲ್ಲ ಹಿರಿಯರಿಗೆ ಮತ್ತು ಪ್ರಜ್ಞಾವಂತರಿಗೆ ಎಲ್ಲರಿಗೆ ತಗೊಂಡು ಇದು ಮಾಡಬೇಕಾಗಿತ್ತು. ಕಾರ್ಯಕ್ರಮ ಮೊದಲು DC ಮೇಡಮ್ ಅವ್ರು ಏನದ ಅಂದ್ರೆ ಅವ್ರ ಅಧ್ಯಕ್ಷತೆಯಲ್ಲಿ ಏನು ಸಭೆ ನಡೆದದ ಅವಾಗ ಎಲ್ಲರಿಗೆ ಕರೆಸಿ ಇವ್ರ ನಿರ್ಣಯದಂತೆ ವಿಜೃಂಭಣೆಯಿಂದ ಇಲ್ಲೆಲ್ಲ ಪೂರ ಬಹಿರಂಗ ಸಭೆ ಮಾಡಬೇಕಾಗಿತ್ತು. ಅದು ಮಾಡುವಂಥ ಕೆಲಸ ಅವ್ರು ಮಾಡಿಲ್ಲ. ಒಂದು ಗೋಡೆ ಮಧ್ಯದಾಗ ಮಾಡ್ತಾ ಇದಾರೆ ಅಂತಂದ್ರೆ ಅದು ಒಂದು ಬಾಬಾ ಸಾಹೇಬ್ರ ಹೆಸರು ಕರೆಕ್ಟಾಗಿ ಇವ್ರು ಏನದ ಅಂತಂದ್ರೆ ಜನರಿಗೆಲ್ಲ ಮಿಸ್ಗೈಡ್ ಮಾಡೋಂಥ ಕೆಲಸ ಮಾಡತ್ತಾರಂತ ನಮ್ಗೆ ಅನಿಸ್ತಾ ಇದೆ. ಇದನ್ನ ಸರ್ಕಾರದ ಕಾರ್ಯಕ್ರಮ ಮಾಡತ್ತಾರ ರಾಜಕೀಯ ಕಾರ್ಯಕ್ರಮ ಮಾಡತ್ತಾರ? ಈಗ ಇದು ಸರ್ಕಾರದ ಕಾರ್ಯಕ್ರಮ ಅಂತಂತ ಹೇಳಿಕೆ ಅಷ್ಟೇ ಆಗ್ಯದ. ಬಟ್ ಇದು ಏನಾಗ್ಯದ ಅಂತಂದ್ರೆ ಅವ್ರವ್ರದ ಒಂದು ಕಾಂಗ್ರೆಸ್ದ ಒಂದು ಕಾರ್ಯಕ್ರಮ ಅಂದಂಗೆ ಅನಿಸ್ತಾ ಇದೆ, ಸರ್ಕಾರದಂತಿಲ್ಲ. ಇದಕ್ಕೆ ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಏನಂತಂದ್ರೆ ಇದು ಸರ್ಕಾರದ ದುಡ್ಡು ಇರೋದ್ರಿಂದ ಪ್ರತಿಯೊಬ್ಬರಿಗೆ ಏನದ ಅಂತಂತಂದ್ರೆ ಇದು ಜನರಿಗೆ ಏನದ ಅಂತಂದ್ರೆ ಮೊದಲೇ ಇಂಥ ಒಂದು ಕಾರ್ಯಕ್ರಮ ಮಾಡ್ತೀವಿ ಎಲ್ಲ ಹಳ್ಳಿಗಳಿಗೆ ಹೋಗಿ ಎಲ್ಲ ಜನರಿಗೆ ಏನದ ಅಂತಂದ್ರೆ ಮೆಸೇಜ್ ಮುಟ್ಟಂಥ ಕೆಲಸ ಆಗ್ಬೇಕಾಗಿತ್ತು. ಇದು ಆಗಿಲ್ಲ ಅಂತಂದ್ರೆ ಇದ್ರ ಅಭಿಪ್ರಾಯ ಏನದ ಅಂದ್ರೆ ಮುಂದೆ ಜನನೇ ಪ್ರತಿ ಉತ್ತರ ಕೊಡ್ತಾರೆ. ಯಾಕಂತಂದ್ರೆ ಈ ರೀತಿ ಅದಕ್ಕೆ ಬಂದಿರತಕ್ಕಂಥ ದುಡ್ಡು ಒಳ್ಳೆ ರೀತಿ ಬಳಸಿ ಆ ಜನರಿಗೆಲ್ಲ ಜಾಗೃತಿ ಮಾಡೋ ಕೆಲಸ ಸರ್ಕಾರ ಮಾಡಬೇಕಾಗಿತ್ತು, ಮಾಡ್ತಾ ಇಲ್ಲಲ್ಲ. ಅದಕ್ಕೆ ಉತ್ತರ ಜನರೇ ಕೊಡ್ಬೇಕು ಮುಂದೆ. ಈಗ ನಾ ಕಾರ್ಯಕ್ರಮ ಮಾಡ್ಬೇಕಾ ಮಾಡಬಾರ್ದು? ಅದೇ ಸ್ಟ್ಯಾಂಡ್ ಹೇಳ್ಬೇಕಲ್ಲ ತಾವು. ಚುನಾವಣೆ ಹೇಳ್ತೀವಿ, ಈಗಾಗಲೇ ಇಂಟರ್ನ್ಯಾಷನಲ್ ಏನು ಮೆಡಿಕಲ್ ಕಾರ್ಯಕ್ರಮ ಮಾಡ್ತಾರೆ ಅದ್ರ ಬಗ್ಗೆ ಸವಿಸ್ತಾರ ಹೇಳ್ಯಾರ. ನಮಗೇನದ ಮುಂದಿಂದು ಕಾಂಗ್ರೆಸ್ ಸರ್ಕಾರ ಬಂದಿಂದ ಹಿಡಿದು ಜಿಲ್ಲೆನಲ್ಲಿ ಅವ್ಯವಹಾರ ನಡೀತಾ ಇದೆ. ಏನು ಅವ್ಯವಹಾರ? ಸರ್ಕಾರಿ ಭೂಮಿ ಆಗಲಿ, ಸರ್ಕಾರಿ ಇಲಾಖೆಗಳಾಗಲಿ ಎಲ್ಲ ನಿಷ್ಕಾಳಜಿ, ಎಲ್ಲ ಲ್ಯಾಂಡ್ ಮಾಫಿಯಾಗಳು ಏನು ಮಾಡ್ತಿದ್ದಾರೆ ಅಂದ್ರೆ ಆಕ್ರಮಿಸ್ಕೊತಿದ್ದಾರೆ. ಇದ್ರ ಬಗ್ಗೆದಾಗ ಯಾರನ್ನೂ ಚಕಾರ ಇರ್ತಾ ಇಲ್ಲ. ಬಹುಜನ ಸಮಾಜ ಪಾರ್ಟಿ ನಿಲುವೇ ಇದೆ ಸರ್ಕಾರಿ ಭೂಮಿ ಕಡು ಬಡವರಿಗೆ ಯಾರು ಭೂ ರೈತರ ಅಂತೇಳಿ ಕೊಡಬೇಕು. ಮತ್ತು ಮನಿ ಯಾರಿಗಿಲ್ಲ, ಮನೆಗಳು ಇಲ್ಲ, ಮನೆ ಇನ್ನರ್ ಯಾರಲ್ಲ ಅಂಥವ್ರಿಗೆ ಮನೆಗಳು ಕೊಡ್ಬೇಕಂತ ನಮ್ಮ ನಿಲುವು ಮೊದಲಿನ ಹಿಡಿದು ಇದೆ. ಬಟ್ ಬೀದರ್ ಜಿಲ್ಲೆಯಲ್ಲಿ 90 ಸರ್ವೆ ನಂಬರ್ 18 ಸ್ಟಾರ್ ನಲ್ಲಿ 29 ಎಕರ್ ಟೋಟಲ್ ಸರ್ಕಾರಿ ಭೂಮಿ. ಟೋಟಲ್ ಸರ್ಕಾರಿ ಭೂಮಿದಾಗ ಅವ್ಯವಹಾರ ಮಾಡ್ತಿದ್ದಾರೆ ಎಲ್ಲ ಅಧಿಕಾರಿಗಳು. ನಾಲೆಜ್ದಾಗ ತಹಸೀಲ್ದಾರರಿಗದ, ಜಿಲ್ಲಾಡಳಿತಗದ, ಎಲ್ಲರಿಗದ. ಬಟ್ ಇದ್ರೊಳಗೆ ಒಂದು 4-5 ಎಕರೆ ಏನು ಮಾಡ್ಯಾರ, ಸಮುದಾಯ ಭವನದಾಗಲಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಇಲಾಖೆ ಆಗಲಿ ಮತ್ತು ಕೈಗಾರಿಕೆ ಕೇಂದ್ರ ಆಗಲಿ ಅಂತೇಳಿ ಅದು ಕೊಟ್ಟಾರೆ. ಬಾಕಿದೇನದ ಪೂರಾ ತಹಸೀಲ್ ಆಡಳಿತ ಹಾಗೂ ಜಿಲ್ಲಾಡಳಿತ ಸೇರ್ಕೊಂಡು ಅಲ್ಲಿ ಲ್ಯಾಂಡ್ ಮಾಫಿಯಾದವರಿಗೆ ಭೂಮಿ ನೀಡ್ತಾ ಇದ್ದಾರ, ಹಿಡ್ಕೋರಂತಾರ. ಲ್ಯಾಂಡ್ ಮಾಫಿಯಾಗಳು 4-5 ಮಂದಿ ಇರ್ತಾರೆ. ಅವ್ರೇನು ಮಾಡ್ತಾರೆ, ಹೋಗಿ ಕಬ್ಜಾ ಮಾಡೋದು, ಆ ಭೂಮಿಗಳು ಏನಾದ್ರು ಮಾರ್ತಾ ಇರ್ತಾರೆ. ಸರ್ಕಾರಿ ಭೂಮಿ ಹಿಡ್ಕೊಂಡು ಫ್ರೀಯಾಗಿ ಹಿಡ್ಕೋತಾರ. ಫ್ರೀಯಾಗಿ ಇಲಾಖೆಗಳು ಇದ್ದನ್ನು ಈಗ ಇಲಾಖೆ ಪಕ್ಕದಾಗ ಬರ್ತಾರ, ಹಿಡ್ಕೋತಾರ. 15-20 ಲಕ್ಷ 30 ಲಕ್ಷಕ್ಕೆ ಒಂದೊಂದು ಪ್ಲಾಟ್ಗಳು ಮಾರ್ತಾರೆ. ಕೋಟ್ಯಾಂತಪತಿ ಆಗ್ಲತ್ತಾರ. ಇದ್ರ ಬಗ್ಗೆದಾಗ ಯಾರು ಚಕಾರ ಎತ್ತಾ ಇಲ್ಲ. ಅದೇ ಆಶ್ರಯ ಯೋಜನೆದಾಗ ಅಲ್ಲಿ ಬಡವರಿಗೆ ಯಾರು ಕೊಡ್ತಾ ಇಲ್ಲ. ಆಶ್ರಯ ಯೋಜನೆ ಮಾಡಿ ಈ ಇಲಾಖೆ ಪೂರಾ ಸರ್ಕಾರಿ ಇಲಾಖೆಗಳು ಹದಗೆಟ್ಟವ. ಮತ್ತು ಸರ್ಕಾರಿ ಇಲಾಖೆಗಳ್ದಾಗೆ ಸರ್ಕಾರಿ ಇಲಾಖೆ ಬೌಂಡ್ರಿಗಳು ಒಡೆದಿ ಏನೋ ಒಂದು ಆ ದೇವರಾಗಲಿ ಈ ದೇವರಾಗಲಿ ಕೂಡಿಸ್ಬಿಡ್ತಾರೆ. ಪೈಲೆ ಕೂಡಿಸ್ಬಿಟ್ಟ ದೇವ್ರಿದ್ದಲ್ಲಿ ಯಾರನ್ನೂ ಹಿಡಿಯಲ್ಲ ಅಂತಾರ. ಯಾರು ಅವಾಗ್ನೂ ಎತ್ತಲ್ಲ. ಮೂಢನಂಬಿಕೆದಾಗ ಭಾಳ ಜನ ದೇವ್ರಂತ ಪೂಜೆ ಮಾಡ್ತಾರೆ. ಆ ದೇವ್ರ ಗುಡಿ ಪಕ್ಕದಲ್ಲಿ ಏನು ಮಾಡ್ತಾರೆ,
ಸ್ವಲ್ಪ ಜರ ಮುಂದಾಳತ್ವ ಜರ ತಕೊಂಡು ಜರ ಸಾಫ್ ಮಾಡಪ್ಪ ದೇವ್ರದ್ದು ಇದು ಇದೆ ಅದು ಇದೆ ಅಂತ ಹೇಳಿ ಎಲ್ಲ ಕೆಡಬಿಡ್ತಾರೆ. ಕೆಡಬಿಟ್ಟು ಅಲ್ಲೂ ಕಬ್ಜಾ ಮಾಡ್ಕೊತಾರೆ. ಸರ್ಕಾರಿ ಇಲಾಖೆಗಳು ನಡೆದ ಪ್ರಿಮ್ಸ್ ಆಗಲಿ ಮತ್ತು ಪೊಲೀಸ್ ಕ್ವಾರ್ಟರ್ಸ್ ಆಗಲಿ ಮತ್ತು ರೈಲ್ವೆ ಇಲಾಖೆ ಆಗಲಿ ಈ ರೀತಿ ಅವ್ಯವಹಾರಗಳು ನಡೀತೈತೆ. ಇದಕ್ಕೆಲ್ಲ ಪೇಪರ್ ಆಗಲಿ ಡಾಕ್ಯುಮೆಂಟ್ಸ್ ಆಗಲಿ ಫಾರ್ಜರಿ ಪೇಪರ್ಗಳು ಮಾಡ್ಕೊಳ್ತಾರೆ. ಫಾರ್ಜರಿ ಪೇಪರ್ಗಳಿಗೆ ಕಾಂಗ್ರೆಸ್ ಸರ್ಕಾರ ಕುಮ್ಮಕ್ ಕೊಡ್ಲತ್ತದ. ಪೂರಾ ಸರ್ಕಾರಿ ಭೂಮಿ ಎಲ್ಲೂ ಇಲ್ಲ. ಪರಿಶಿಷ್ಟ ಜಾತಿಗೆ ಏನು ಸಿಗಬೇಕು 60% ಭೂಮಿ ಪರಿಶಿಷ್ಟ ಜಾತಿಗೆ ಎಲ್ಲೂ ಹಂಚ್ತಾ ಇದ್ದಾರೆ. 60% ಕೊಡಬೇಕು. ಆ 60% ಇಂದಿತ 40% ಏನಾದರೂ ಕೊಡಬೇಕು. ಬಟ್ ಆ ರೀತಿ ಮಾಡ್ತಾನೆ ಇಲ್ಲ. ಇಲ್ಲಿನ ಜನಗಳು ಏನಾರ ಪರಿಶಿಷ್ಟ ಜಾತಿ ಇಲ್ಲಿವರೆಗೆ ಏನು ಭಾರತ 1947 ಹಿಡಿದು ಇಲ್ಲಿವರೆಗೆ ಯಾವುದೇ ರೀತಿಯಿಂದ ಕಾಂಗ್ರೆಸ್ ಸರ್ಕಾರ ಇದ್ದಾಗಲಿ ಮತ್ತು ಮುಂದೆ ಬಂದಂಥ BJP ಸರ್ಕಾರ ಆಗಲಿ ಏನೂ ಮಾಡ್ತಾ ಇಲ್ಲ. ಎಲ್ಲಿಂದಲ್ಲೇ ಜನಹರ ಕುಡಿತಕ್ಕೆ ಒಳಗಾಗ್ಲತ್ತಾರ. ಅಲ್ಲಿ ಇಲ್ಲಿ ಏನದ ಆಯಾ ಗ್ರಾಮಗಳಲ್ಲಿ ಸರ್ಕಾರಿ ಸರಾಯಿ ರಾಜರೋಷವಾಗಿ ಮಾಡ್ಲತ್ತಾರ. ಅದರಿಂದ ಕಿಡ್ನಿ ಫೇಲ್ ಆಗಿ ಅದು ಆಗಿ ಇದಾಗಿ ಕೆಲಸ ಮಾಡ್ತಕ್ಕಂಥ ಜನಗಳು ಹೆಂಗೆ ಎಷ್ಟಾಗಿ 20, 25, 30 ವರ್ಷದವ್ರು ಎಲ್ಲ ತಿಳ್ಕೊಂಡಿರ್ತಾರೆ. ಇದಕ್ಕೇನು ಸರ್ಕಾರ ಮಾಡ್ತಾ ಇಲ್ಲ. ಈ ಸರ್ಕಾರ ಆಡಳಿತ ಪೂರಾ ವಿಫಲ ಆಗಿದೆ. ಇದು ನಿಷ್ಕಾಳಜಿ ಸರ್ಕಾರ. ಇದು ಅಪ್ಪರ್ ಕಾಸ್ಟ್ ಸರ್ಕಾರ. ಇದು ಕಡು ಬಡವರು ಪರಿಶಿಷ್ಟ ಜಾತಿಗೆ ಇದು ಸುಮ್ಮನೆ ಒಂದು ಹಾಲಿನ ಮೇಗಿನ ತೆನಿ ಕೊಡ್ತಾ ಇದೆ, ಹಾಲು ನುಂಗಿ ಹಾಕ್ತಾ ಇದೆ. ಈ ಸರ್ಕಾರ ಪೂರ ಏನಂದ್ರೆ ನಿಷ್ಕಾಳಜಿ ಆಗಲಿ ಏನೇ ಆಗಲಿ ಇದು ವಿಫಲ ಆಗಿದೆ ಸರ್ಕಾರ ಅಂತ ಹೇಳಿ ಈ ಮುಂದಿನ ದಿನಗಳಲ್ಲಿ ಏನದ ಮುಂದೆ ನಮ್ಮ ಬಹುಜನ ಸಮಾಜ ಪಕ್ಷದಿಂದ ರಾಜ್ಯ ಮಟ್ಟದ ಆದೇಶ ಬಂದಿದೆ. ಆ ಆದೇಶ ಮೇರೆಗೆ ಎಲ್ಲ ಸರ್ಕಾರಿ ಭೂಮಿಗಳು ಎಲ್ಲೆಲ್ಲಿ ಅವ್ಯವಹಾರ ಆಗ್ಯಾವ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯ ಕಾರ್ಯದರ್ಶಿಯವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಅದು ಎಲ್ಲ ನಿಮ್ಮ ಎದುರು ಬೆಚ್ಚಿಕ್ಕಿ ಹೋರಾಟ ಮುಂದುವರಿತದಂತ ಈ ಪತ್ರಿಕೆ ಮಾಡೋದಂತ ನಾನು ಹೇಳ್ತೀನಿ.